ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಿ ಅಂದ್ಕೊಂಡಿದ್ದೀನಿ. ನಾವು ಸಹ ಆರಾಮಿದ್ದೀವಿ. ನನಗೆ ಹುಷಾರಿಲ್ಲದ ಕಾರಣ ನನ್ನ ಮಗಳು ಹಸಿವಾಗಿದೆ ಅಂತ ಹೇಳಿ ಪಾಸ್ತಾ ಮಾಡ್ಕೊಳ್ತಾ ಇದ್ಲು. ಅವಳಾಗೆ ವಿಡಿಯೋನೂ ಮಾಡಿದ್ದಾಳೆ, ಎಡಿಟು ಸಹ ಮಾಡಿದ್ದಾಳೆ. ನಾ ಮಾಡ್ತೀನಿ ಅಂದರೆ ಇಲ್ಲ ನಾನೇ ಮಾಡ್ತೀನಿ ಅಂತ ಹೇಳಿ ವಿಡಿಯೋ ನಾನು ಮಾಡಿನಲ್ಲ, ಎಡಿಟು ಸಹ ನಾನೇ ಮಾಡ್ತೀನಿ ಅಂತ ಹೇಳಿ ಎಡಿಟ್ ಮಾಡಿ ವಾಯ್ಸು ಅವಳೇ ಕೊಟ್ಟಿದ್ದಾಳೆ. ಏನಾದರೂ ತಪ್ಪಿದರೆ ತಪ್ಪು ತಿಳ್ಕೊಬೇಡಿ. ಫಸ್ಟು ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಬಾಣಲಿನ ಕಾಯಕ್ಕಿಟ್ಟಿದ್ದೀನಿ. ಅದಕ್ಕೆ ಇವಾಗ 2 ಕಪ್ಪಷ್ಟು ನೀರು ಹಾಕ್ಕೊಳ್ತಿದ್ದೀನಿ. ಆಮೇಲೆ ನಾನು 2 ಕಪ್ಪಷ್ಟು ಪಾಸ್ತಾ ತೊಗೊಂಡು ಅದಕ್ಕೆ ಹಾಕೋತಿದ್ದೀನಿ. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಹಾಕೋಬೋದು. ನಾನಿಲ್ಲಿ 2 ಕಪ್ ಹಾಕ್ತಿದ್ದೀನಿ. ಇವಾಗ ಇದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಹಾಗೆ ಬಿಡೋದು. ಆಮೇಲೆ ನಾನು ಇಲ್ಲಿ ಬೇಯೋದಕ್ಕೆ ಸಾಲ್ಟ್ ಹಾಕ್ಕೊಂಡಿಲ್ಲ. ನಿಮಗೇನಾದರೂ ಸಾಲ್ಟ್ ಬೇಕಿದ್ದರೆ ಇದಕ್ಕೊಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡ್ಬಿಟ್ಟು ನೀವು ಇದನ್ನು ಬೇಯಿಸ್ಕೋಬೋದು. ಇದು ಬೇಯೋಷ್ಟರಲ್ಲಿ ನಾನಿಲ್ಲಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಬರ್ತೀನಿ. ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಮೆಣಸಿನ್ಕಾಯಿನೂ ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಬಂದಿದ್ದೀನಿ. ಇವಾಗಿದು ಒಗ್ಗರಣೆಗೆ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ನೀವು ನೋಡ್ತಿರ್ಬೋದು ಪಾಸ್ತಾ ಇನ್ನೂ ಬೆಂದಿಲ್ಲ, ಹಾಗಾಗಿ ಇನ್ನೊಂದು ಸ್ವಲ್ಪ ಬಿಡೋಣ. ಇದು ಫ್ಲೇಮ್ ಜಾಸ್ತಿ ಇಟ್ಟಾಗ ಉಪ್ಪು ಬರುತ್ತಿರುತ್ತೆ. ಆವಾಗ ನೀವು ಫ್ಲೇಮ್ನ ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಇನ್ನೂ ಪಾಸ್ತಾ ಬೆಂದಿಲ್ಲ, ಹಾಗಾಗಿ ಇದನ್ನು ಇನ್ನೊಂದು ಸ್ವಲ್ಪ ಬೇಯಕ್ಕೆ ಬಿಟ್ಟೆ. ಇದನ್ನು ಬೇಯಕ್ಕೆ ಬಿಟ್ಟು ಇವಾಗ ನಾನು ಒಗ್ಗರಣೆಗೆ ತಯಾರಿ ಮಾಡ್ಕೊಳ್ತಿದ್ದೀನಿ. ಇಲ್ಲಿ ಮ್ಯಾಗಿ ಮಸಾಲನ ತೊಗೊಂಡಿದ್ದೀನಿ 1 ಪ್ಯಾಕೆಟ್. ಅರ್ಜೆಂಟಲ್ಲಿ ಒಂದು ಸ್ವಲ್ಪ ಚೆಲ್ಲೋಯ್ತು. ಫಸ್ಟ್ ಟೈಮ್ ಅಲ್ವಾ ರೆಸಿಪಿ ಮಾಡ್ತಿರೋದು, ಹಾಗೆ ಒಂದು ಸ್ವಲ್ಪ ನರ್ವಸ್ ಕೂಡ ಇತ್ತು, ಹೇಗೆ ಬರುತ್ತೆ ಏನು ಅಂತ. ಹಾಗಾಗಿ ಒಂದು ಸ್ವಲ್ಪ ಚೆಲ್ಲೋಯ್ತು. ಇವಾಗ 1 ಟೇಬಲ್ ಸ್ಪೂನ್ ಸಾಸಿವೆ ಮತ್ತು ಜೀರಿಗೆ, ಟರ್ಮರಿಕ್ ಮತ್ತು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್. ಇವಾಗ ಪಾಸ್ತಾನ ನೋಡೋಣ ಬನ್ನಿ. ಪಾಸ್ತಾ ಇವಾಗ ಬೆಂದಿದೆ ಅಂದ್ಕೊಳ್ತೀನಿ. ನೀವು ಒಗ್ಗರಣೆ ಹಾಕಿರೋ ಟೈಮಲ್ಲಿ ಕೂಡ ನೀವು ಒಂದು ಸ್ವಲ್ಪ ಬಾಯ್ಲ್ ಮಾಡ್ಕೋತೀನಿ ಅಂದರೆ ಇವಾಗ ಎಷ್ಟು ಬಾಯ್ಲ್ ಆಗಿದೆಯೋ ಅಷ್ಟು ಸಾಕು. ಇಲ್ಲ ನನಗೆ ಇವಾಗ ಬಾಯ್ಲ್ ಮಾಡ್ಕೋತೀನಿ ಆಮೇಲೆ ಬಾಯ್ಲ್ ಮಾಡ್ಕೊಳಕ್ಕಾಗಲ್ಲ ಅನ್ನೋರು ಇವಾಗಲೇ ಫುಲ್ ಬಾಯ್ಲ್ ಮಾಡ್ಕೊಂಬಿಡಿ. ನೋಡಿ, ಇವಾಗಿದು ಕಂಪ್ಲೀಟಾಗಿ ಬಾಯ್ಲ್ ಆಗಿದೆ. ನಾನಿವಾಗ ಇದನ್ನು ಬೇಳೆ ಬಸಿಯೋದ್ರಿಂದ ಬಸ್ಕೊಳ್ತೀನಿ. ನಾನಿಲ್ಲಿ ಈ ರೀತಿ ಬೇಳೆ ಬಸಿಯೋದನ್ನು ಒಂದು ಬುಟ್ಟಿಲಿ ಇಟ್ಕೊಂಡು ಇದಕ್ಕೆ ಇವಾಗ ಪಾಸ್ತಾನ ಹಾಕ್ಕೊಳ್ತಿದ್ದೀನಿ.
ಇದರಲ್ಲಿರೋ ನೀರೆಲ್ಲ ಹೋಗಬೇಕು. ನೀರೆಲ್ಲ ಹೋಗಾದ್ಮೇಲೆ ಇದಕ್ಕೆ ತಣ್ಣಗಿರೋ ನೀರನ್ನ ಹಾಕಿಬಿಟ್ಟು ಚೆನ್ನಾಗಿ ತೊಳಿರಿ. ಇದರಲ್ಲಿರೋ ಸ್ಟಾರ್ಚ್ ಪ್ರಮಾಣ ಎಲ್ಲ ಹೋಗಬೇಕು. ಹಾಗೆ ನೀವು ಕೈಯಲ್ಲಿ ಮುಟ್ಟು ನೋಡಿ ತಣ್ಣಗಿದೆಯೋ ಅಥವಾ ಬಿಸಿ ಇದೆಯೋ ಅಂತ. ಇನ್ನೂ ಬಿಸಿ ಇದ್ದರೆ ನೀವು ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ತೊಳಿರಿ. ಇದನ್ನು ಇಲ್ಲಿ ತೊಳೆದಿಟ್ಕೊಂಡ್ಮೇಲೆ ನಾನು ಒಂದು ಬಾಣಲಿಲಿ 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊತಿದ್ದೀನಿ. ಸಾಸಿವೆ, ಜೀರಿಗೆ, ಕಟ್ ಮಾಡಿ ಇಟ್ಕೊಂಡಿರುವಂಥ ಆನಿಯನ್ ಮತ್ತು ಚಿಲ್ಲಿ, ಇವಾಗ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ಅಂದರೆ ಇದನ್ನು ಆಯಿಲಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು. ಇವಾಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ. ಆಮೇಲೆ ಇದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಟರ್ಮರಿಕ್ ಹಾಕ್ಕೊಳ್ತಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಇವಾಗ ಮ್ಯಾಗಿ ಮಸಾಲಾನ ಹಾಕ್ತಿದ್ದೀನಿ. ಇದಕ್ಕಿವಾಗ ಒಂದು ಅರ್ಧ ಕಪ್ಪಷ್ಟು ನೀರನ್ನ ಹಾಕ್ಕೊಳ್ಳಿ. ನಾನಿಲ್ಲಿ ನೀರು ಜಾಸ್ತಿ ಆ್ಯಡ್ ಮಾಡ್ಕೊಳ್ತಿಲ್ಲ, ಯಾಕಂದರೆ ನಾನು ಪಾಸ್ತಾನ ಮುಂಚೆನೇ ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡಿದ್ನಲ್ಲ, ಹಾಗಾಗಿ ಇವಾಗ ಇದಕ್ಕೆ ಪಾಸ್ತಾನ ಹಾಕ್ಕೊಳ್ತಿದ್ದೀನಿ. ಪಾಸ್ತಾನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ನಿಮಗೆ ಪಾಸ್ತಾ ಏನಾದರೂ ನೀರಾಗಿ ಮ್ಯಾಗಿ ಹೇಗಿರುತ್ತೋ ಆ ರೀತಿ ಬೇಕು ಅಂದರೆ 1 ಕಪ್ಪಷ್ಟು ನೀರು ಹಾಕ್ಕೊಳ್ಳಿ. ನಾನಿಲ್ಲಿ ನೀರಾಗಿರೋ ಥರ ಇಷ್ಟಪಡಲ್ಲ, ಹಾಗಾಗಿ ನಾನಿಲ್ಲಿ ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಳ್ತಿದ್ದೀನಿ. ಹಾಗೆ ಮುಂಚೆನೇ ಯಾರು ಫುಲ್ ಕಂಪ್ಲೀಟಾಗಿ ಬಾಯ್ಲ್ ಮಾಡ್ಕೊಂಡಿರೋಲ್ವಲ್ಲ ಪಾಸ್ತಾ, ಅವರು ಕೂಡ 1 ಕಪ್ಪಷ್ಟು ನೀರು ಹಾಕ್ಕೊಳ್ಳಿ. ಇವಾಗ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇವಾಗ ಇದರಲ್ಲಿ ಒಂಚೂರು ಕೂಡ ನೀರಿಲ್ಲ. ಇವಾಗಿದು ನಮ್ಮ ಪಾಸ್ತಾ ಕಂಪ್ಲೀಟಾಗಿ ಆಗಿದೆ. ಇವಾಗ ಇದನ್ನು ಪ್ಲೇಟಿಗೆ ಸರ್ವ್ ಮಾಡಬೇಕು. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ. ಮತ್ತೊಂದು ಪಾಸ್ತಾ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವಾಗ ಇದನ್ನು ಪ್ಲೇಟಲ್ಲಿ ಸರ್ವ್ ಮಾಡೋಣ. ನೋಡಿ ನಮ್ಮ ಪಾಸ್ತಾ ಹೇಗೆ ಉದುರಾಗಿ ಎಷ್ಟು ಚೆನ್ನಾಗಿ ಬೆಂದಿದೆ. ಈ ರೀತಿ ಪಾಸ್ತಾ ತಿನ್ನೋದಕ್ಕೆ ಅಂತೂ ಸಖತ್ತಾಗಿರುತ್ತೆ. ಈವ್ನಿಂಗ್ ಟೈಮಲ್ಲಿ ಈ ರೀತಿ ಇದ್ದು ಮಳೆ ಏನಾದರೂ ಬರ್ತಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆ ಒಂದು ಸ್ವಲ್ಪ ಟೀ ಇದ್ದರೆ ದೊಡ್ಡವರಿಗಂತೂ ಸಖತ್ತಾಗಿರುತ್ತೆ. ಮಳೆ ಜೊತೆ ಬಿಸಿ ಬಿಸಿ ಪಾಸ್ತಾ ಮತ್ತು ಟೀ ಎಷ್ಟು ಸೂಟ್ ಆಗುತ್ತಲ್ವ. ಇದ್ರ ಮೇಲೆ ಇವಾಗ ನಾನು ಕಟ್ ಮಾಡ್ಕೊಂಡಿರೋಂಥ ಆನಿಯನ್ನ ಹಾಕ್ಕೊಳ್ತಿದ್ದೀನಿ. ಬನ್ನಿ ಇವಾಗ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ತುಂಬ ಚೆನ್ನಾಗಿದೆ. ನಿಮ್ಮೆಲ್ಲರಿಗೂ ನಾನು ಮಾಡಿರೋ ಪಾಸ್ತಾ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನು ಒತ್ತಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್. ನಿಮಗೆ ಇನ್ನಷ್ಟು ರೆಸಿಪೀಸ್ ಬೇಕಂದರೆ ಕಮೆಂಟ್ ಮಾಡಿ. ಬಾಯ್.